ನಿಮ್ಗೆ ನಗು ಬಂದಿಲ್ಲ ಅಂದ್ರೂ ನಗ್ತೀರಾ, ಈ ವಿಡಿಯೋ ಕೊನೆವರೆಗೂ ನೋಡಿ. ನವಿಲ್ ಅದು ಜಿಂಕೆ ಅನ್ಕೊಂಡೆ. ಬೆಳಿಗ್ಗೆನೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಒಂದ್ 2 ಎಳ್ನೀರು ಕುಡ್ಕೊಂಡು ಮನೆ ಹತ್ರ ಬಂದ್ರೆ ಫ್ಲಿಪ್ಕಾರ್ಟ್ ಇಂದ ಒಂದು ಪಾರ್ಸಲ್ ಬಂದಿತ್ತು. ನಾಳೆಯಿಂದ ಇವರೇ ನಮ್ ಜಿಮ್ ಟ್ರೈನರ್. ಏನ್ ಮಾಡ್ತಿದ್ಯಲ್ಲ ಕುತ್ಕೊಂಡು? ಬರ್ದೈತಾ ಬಟ್ಟೆ ಹೋಗಕ್ಕೆ? ಮಾತೇ ಆಡೋಲ್ಲ. ಮತ್ತೆ ಅದಕ್ಕೆಲ್ಲ ವಾಷಿಂಗ್ ಮಿಷಿನ್ ತಗೊಂಡ್ರಲ್ಲ. ಆನ್ ಮಾಡಕ್ಕಾದ್ರೂ ಬದೈತಾ ಅಂತ ಕೇಳ್ತಾ ಇರೋದು. ಏನಂತ ತರ್ಬೇಕೀಗ? ಯಾವ್ದೇ ಹಬ್ಬ ಬರ್ಲಿ ನಮ್ಮ ಹುಡುಗರಿಗೆ ಏನಾದ್ರೂ ಒಂದು ಕೆಲಸ ರೆಡಿ ಆಗಿರುತ್ತೆ. ಆದ್ರೆ ಹುಡುಗಿರಿಗೆ ಫೋಟೋ ಶೂಟು ರೀಲ್ಸ್ ಮಾಡೋದು ಮಾತ್ರ ತಪ್ಪಿರಲ್ಲ. ಅಲ್ಲಿಂದ ಇಲ್ಲಿಗೆ ಏನಕ್ಕೆ ಬಂದ್ವಿ ಅಂದ್ರೆ ಹಬ್ಬಕ್ಕೆ ಬಾಳೆ ಎಲ್ಲ ಕೊಯ್ತಾ ಇದೀವಿ. ನಿಮ್ಗೆಲ್ಲ ಒಂದು ಮ್ಯಾಜಿಕ್ ಇವಾಗ ಹೆಂಗ್ ಗೊತ್ತಾ? ನೋಡಿಲಿ, ಏನದ ಜೋಡಿ ಬಾಳೆಹಣ್ಣು. ಇಲ್ಲಿ ನೋಡಿಲಿ, ಜೋಡಿ ಇಲ್ಲಿ ಬಾಳೆ ಎಲೆ ತಗೊಂಡು ಈಗ ಮಾವಿನ ಎಲೆ ಬೇಕು ಅದನ್ನ ತರಕ್ ಹೋಗ್ತಾ ಇದೀವಿ. ನವಿಲ್ ಅದು ಜಿಂಕೆ ಅನ್ಕೊಂಡೆ. ನವಿಲೆ ನವಿಲೆ ಓ ಪಂಚರಂಗಿ ನವಿಲೆ. ಅಲ್ಲಿ ಮನೆ ಹತ್ರ ಬಿಡ್ಸ್ಕೊಂಬೋದಾಗಿತ್ತಲ್ಲ. ಜಾಗರಣೆಗೆ ವಾಲಿಬಾಲ್ ಕೋರ್ಟ್ ಹಾಕ್ಬಿಟ್ಟು ಇಲ್ಲಿ ನೋಡಿ ಇವ್ರು ಗೇಮ್ ಆಡ್ತಾರೆ. ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಬರೋಣ ಅಂತ ಮನೆ ಹತ್ರ ಬಂದೆ. ಅಲ್ಲ, ಇಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇಟ್ಕೊಂಡು ನೀವು ಅಲ್ಲಿ ವಾಲಿಬಾಲ್ ಕೋರ್ಟ್ ಹಾಕಿದ್ದೀರಾ? ಎಲ್ಲದಕ್ಕಿಂತ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇಂಪಾರ್ಟೆಂಟ್ ನಮಗೆ. ನಿಮ್ಮಂತ ದೇಹ ವಿರೋಹಿಗಳಲ್ಲ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನಿಮ್ಮಂತ ದೇಹ ವಿರೋಹಿಗಳಲ್ಲ. ಇದು ದೇವರ ಪ್ರಸಾದ. ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋ. ಸಮಿ, ಎಕ್ಸ್ಕ್ಯೂಸ್ ಮೀ, ಇದು ಎಕ್ಸ್ಪ್ಲೇನ್ ಮಾಡಿ ಸ್ವಲ್ಪ. ಇದು ಏನೇನೋ ಉಪಯೋಗ ಅಂತ. ನನಗೂ ಗೊತ್ತಿಲ್ಲ. ನಮ್ ದೊಡ್ಡಪ್ಪರ ಮನೆ ಹತ್ರ ಊಟ ಮುಗಿಸ್ಕೊಂಡು ಇಲ್ಲಿ ವಾಲಿಬಾಲ್ ಕೋರ್ಟ್ ಹತ್ರ ಬಂದೆ. ಇಲ್ಲಿ ನಮ್ ನರಸಿಂಹರಾಜು ಬಳ್ಳಾಪುರ ಅವ್ರು ಸಿಕ್ಕಿದ್ರು. ಯಾವ ರಯೋದಿಂದ ಅಯ್ಯೋ ಇದೇ ಊರಣ್ಣ. ನೀವು ಫ್ಯಾನ್ ಅಣ್ಣ? ಅಣ್ಣ ನೀವು ಇದ್ ಮಾಡ್ತೀರಲ್ಲ ನರಸಿಂಹರಾಜು ಬಳ್ಳಾಪುರ ನೀವೆಲ್ಲ. ನಾನು ಇನ್ನು ಪಾಪು ಅಲ್ಲ, ನನ್ಗೆ ಅಲ್ಲೇ 38 ವರ್ಷ. ಏನ್ ಕತ್ಲಿದ್ ಬೆಳ್ಕಾಗೋಯ್ತು ಅಂತ ನೋಡ್ತಾ ಇದ್ದೀರಾ? ಒಂದ್ ಡೌಟ್ ಇತ್ತು, ಅದಕ್ಕೆ ಈ ಕ್ಲಿಪ್ ಆಡ್ ಮಾಡಿದೀನಿ. ಗೈಸ್ ಇದೇನೋ ಮನೆ ಮೇಲೆ ಇಡ್ಬೇಕು ಅಂತ ಕೊಟ್ಟಿದ್ದೀರಾ, ಏನಂತ ನನ್ಗೆ ಗೊತ್ತಿಲ್ಲ. ಏನಕ್ಕೆ ಈ ತರ ಶಾಸ್ತ್ರ ಎಲ್ಲ ಮಾಡ್ತಾನೋ ಅದೂ ಗೊತ್ತಿಲ್ಲ. ನಿಮಗ್ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ.